ಮಾತಂಗಿ ಮಾತಂಗಿ ಈ ಮಾತಂಗಿ ಅದಕ್ಕೆ ಊಟ ಕೊಟ್ಲೋ ಇಲ್ವೋ ಮಾತ್ರೆ ಬೇರೆ ಕೊಡಬೇಕು. ಇವಳಿಗಂತೂ ಟೈಮ್ ಸೆನ್ಸೇ ಇಲ್ಲ. ಹೇಳಿದೆ ಒಂದು ಕೆಲಸನೂ ಮಾಡಲ್ಲ. ಮಾತ್ರೆ ಬೇರೆ ಫುಲ್ ಪವರ್ಫುಲ್ಲು. ಊಟ ಮಾಡದೆ ಮಾತ್ರೆ ತಗೊಂಡ್ರೆ ಒಂದೋಗಿ ಇನ್ನೊಂದಾಗುತ್ತೆ. ಏನು ಹಾಗೆ ನೋಡ್ತಿದ್ಯಾ? ಅತ್ತಿಗೆ ಊಟ ಕೊಟ್ಯಾ? ಮಾತ್ರೆ ಕೊಡಬೇಕು. ಊಟ ನಾನು ಕೊಡ್ತೀನಿ. ಅಂದರೆ ನೀನು ಇನ್ನೂ ಊಟನೇ ಕೊಟ್ಟಿಲ್ವಾ? ಸರಿ ಹೋಯ್ತು. ನಿನ್ನನ್ನು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಅಷ್ಟಿಲ್ಲದೆ ದೊಡ್ಡವ್ರು ಹೇಳ್ತಾರ ಹಾಳು ಮಾಡಿದ ಹಾಳು ಅಂತ. ಕೊಡ್ತೀನಿ. ಕೊಡ್ಬೇಕಾಗಿರೋ ಟೈಮಲ್ಲಿ ಕೊಟ್ಟಿಲ್ಲ, ಈಗ ಬಂದು ನಿಯತ್ ತೋರಿಸ್ತಾ ಇದ್ಯಾ? ಯಾವತ್ತಾದ್ರೂ ಹೇಳಿದ ಕೆಲಸ ಸರಿಯಾಗಿ ಮಾಡಿದ್ಯಾ? ಆಳಿಲ್ದೆ ಹೋದ್ರೆ ಈ ಮನೇಲಿ ಏನು ನಡೆಯೋದಿಲ್ಲ. ಆಳಿಲ್ದೆ ಹೋದ್ರೇನೆ ಮನೆ ಹಾಳಾಗೋದು. ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿಲ್ಲದೇನೆ ಇಷ್ಟು ವರ್ಷ ಈ ಮನೇಲಿ ಕೆಲಸ ಮಾಡ್ತಿದ್ನಾ? ಹೇಗೋ ಇವತ್ತೊಂದು ರಾತ್ರಿ ಕಳೆದು ಬಿಟ್ರೆ ಅಷ್ಟು ಸಾಕು. ಆರತಿಯವರು ಆ ಜಾಗನ ತಲುಪಿರಬಹುದಾ? ಅಕ್ಕ ಅಕ್ಕ ಏನು ವೇದ? ಅಕ್ಕ, ಅಮ್ಮ ಮಾತಾಡೋದಕ್ಕೆ ನೀನು ನನ್ನ ಮೇಲೆ ಏನೂ ಬೇಜಾರಿಲ್ಲ ತಾನೆ? ಹಾಗೇನೂ ಇಲ್ಲ ವೇದ. ಚಿಕ್ಕಮ್ಮ ನನಗೆ ಅಷ್ಟೆಲ್ಲ ಮಾತಾಡ್ತಿದ್ರು ಆ ಟೈಮ್ನಲ್ಲಿ ನೀನು ನನಗೆ ಸಪೋರ್ಟ್ ಮಾಡಿದೆ. ಯಾವತ್ತಿದ್ರು ನೀನು ನನಗೆ ಪ್ರೀತಿ ತಂಗಿನೇ. ಥ್ಯಾಂಕ್ ಯು ಅಕ್ಕ. ಅದಿರಲಿ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಅಕ್ಕ, ಅತ್ತಿಗೆ ಊಟ ಕೊಡೋಣ ಅಂತ ತಟ್ಟೆಗೆ ಊಟ ಬಡಿಸ್ಕೊತಾ ಇದ್ದೆ. ಮಾತಂಗಿ ಬಂದು ನಾನೇ ಕೊಡ್ತೀನಿ ಅಂತ ತಟ್ಟೆ ಕಿತ್ಕೊಂಡ್ಲು. ಅವಳು ಹಿಂದೆನೇ ಹೋದೆ. ಅತ್ತಿಗೆ ರೂಮಲ್ಲಿಲ್ಲ. ಏನು, ಆರತಿ ರೂಮ್ನಲ್ಲಿಲ್ವಾ? ಎಲ್ಲಿಗೆ ಹೋದ್ಲು? ನನಗೂ ಗೊತ್ತಿಲ್ಲ ಅಕ್ಕ. ಮಾತಂಗಿನ ಕೇಳಿದ್ರೆ ಅವಳು ಏನೂ ಬಾಯಿ ಬಿಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಅಪ್ಪ ನೋಡಿದ್ರೆ ಮನೆಯಿಂದ ಆಚೆ ಯಾರು ಹೋಗಬೇಡಿ ಅಂತ ಹೇಳಿದ್ದಾರೆ. ಈ ಆರತಿ ಎಲ್ಲಿಗೆ ಹೋದ್ಲು? ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಏನು ಗತಿ? ಓ ಗಾಡ್, ನಡಿ ನನ್ನ ಜೊತೆ. ಆರತಿಯಲ್ಲಿ ಆರತಿ ಅಮ್ಮ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ಲ ಅಂತಂದ್ರೆ ನನ್ನ ಕೈಯಿಂದ ಊಟ ಕಿತ್ಕೊಂಡು ನೀನೇ ಕೊಡ್ತೀನಿ ಅಂತ ಬಂದೆ? ಅದು ಅವರು ಮಲಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರನ್ನ ಎಬ್ಬಿಸ್ಬಿಟ್ಟು ಊಟ ಕೊಡೋಣ ಅಂತ ನಿಮ್ಮ ಹತ್ರ ತಗೊಂಡೆ. ನೀನು ತಡಬಡ್ಸೋದು ನೋಡಿದ್ರೆ ಗೊತ್ತಾಗ್ತಿದೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ನಿಜ ಹೇಳು, ಅತ್ತಿಗೆ ಎಲ್ಲಿ? ಅಯ್ಯೋ, ನನ್ನ ಕೇಳಿದ್ರೆ ನಾನೇನು ಹೇಳಿ? ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಮಾತಂಗೆ, ಅಪ್ಪಂಗೇನಾದರೂ ಈ ವಿಷಯ ಗೊತ್ತಾದರೆ ಎಲ್ಲರ ಮೇಲೂ ರೇಗ್ತಾರೆ. ಮೊದಲೇ ಮನೆಯಲ್ಲಿ ಅಶಾಂತಿ ತಾಂಡವ ಆಡ್ತಾ ಇದೆ. ಈ ವಿಷಯ ಗೊತ್ತಾಗಿ ರಂಪ ಆಗೋದು ಬೇಕಾ? ಆರತಿಯಲ್ಲಿ ಅಂತ ಹೇಳು. ಅಯ್ಯೋ ದೇವ್ರೆ, ಏನು ಹೇಳೋದು ಇವ್ರಿಗೆ? ಹಾಂ, ಅಶೋಕ್ ಅಣ್ಣವರು ಅಮ್ಮವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿರ್ಬಹುದು.
ಯಾರು? ಯಾರದು? ಚಿರು, ಚಿರು ಬಂದ್ಯಾ? ಚಿರು, ನೀನು ಬಂದಿದ್ಯಾ ಕಂದ? ಚಿರು, ಚಿರು, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಕಂದ? ಚಿರು, ಕಂದ. ಮಮ್ಮಿ ಕೇಳಿಸ್ತಿದೆ. ಚಿರು, ನನ್ನ ಮಮ್ಮಿ ಅಂತ ಕರೆದ್ಯ ಬಂಗಾರ? ಇನ್ನೊಂದ್ಸರಿ ಕರೆಯೋ ಮಮ್ಮಿ ಅಂತ, ಇನ್ನೊಂದ್ಸರಿ ಕರೆಯೋ ಮಮ್ಮಿ. ಅಯ್ಯೋ, 5 ವರ್ಷದಿಂದ ನಿನ್ ಮಮ್ಮಿ ಅಂತ ಕರಿತೀಯ ಅಂತ ಕಾಯ್ಕೊಂಡು ಕೂತಿದ್ನಲ್ಲ ಚಿರು. ಒಂದು ಸಲಿರು ಮಮ್ಮಿ ಅಂತ ಕರೀಲಿಲ್ವಲ್ಲ ನೀನು? ಈ ಮಮ್ಮಿ ಮುಖನೂ ನೋಡ್ಲಿಲ್ವಲ್ಲ? ಈಗ ನನ್ನಿಂದ ದೂರ ಆದ್ಮೇಲೆ ಮಮ್ಮಿ ಅಂತಿದ್ಯಾ ಮಗ್ನೆ? ಚಿರು, ಚಿರು ಮಗ್ನೆ, ಇನ್ನೊಂದ್ಸರಿ ಮಮ್ಮಿ ಅಂತ ಕರಿಯಪ್ಪ, ಕರಿಯೋ ಮಮ್ಮಿ. ಚಿರು, ನನ್ ಕಂದ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಕಣ, ತುಂಬಾ ಪ್ರೀತಿಸ್ತೀನಿ. ಅದನ್ನ ಹೇಳೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ಚಿರು, ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಕಣ. ನಾನು ನಿನ್ನ ನೀರಲ್ಲಿ ತೇಲ್ಕೊಂಡು ಹೋಗಕ್ಕೆ ಬಿಟ್ಬಿಟ್ಟೆ. ಈ ಮಮ್ಮಿನ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡು. ಮಮ್ಮಿ, ನಾನು ನಿನ್ನ ನೋಡ್ಬೇಕು, ಬಾಗ್ಲು ತೆಗಿ. ಚಿರು, ಪ್ಲೀಸ್ ಮಮ್ಮಿ, ಬಾಗ್ಲು ತೆಗಿ. ಸಾರಿ ಬಂಗಾರ, ಬಾಗ್ಲು ತೆಗಿಯಕ್ಕಾಗಲ್ಲ ಕಣೋ, ಆಗಲ್ಲ. ಹಾಗನ್ಬೇಡ ಮಮ್ಮಿ, ನಾನು ನಿನ್ನ ತಪ್ಕೋಬೇಕು, ನಿನ್ನ ತೊಡೆ ಮೇಲೆ ಮಲ್ಕೋಬೇಕು. ಪ್ಲೀಸ್ ಬಾಗ್ಲು ತೆಗಿ. ಅಳ್ಬೇಡ ಕಂದ, ಅಳ್ಬೇಡ ಮಗನೆ, ಸಮಾಧಾನವಾಗಿರು. ನೋಡು, ನೀನು ಅಳ್ತಿದ್ಯಾ, ನಾನು ಅಳ್ತಿದ್ದೀನಿ. ನಿನ್ನ ಪ್ರಪಂಚನೇ ಬೇರೆ, ನನ್ನ ಪ್ರಪಂಚನೇ ಬೇರೆ. ಬಾಗ್ಲು ತೆಗಿಯಕ್ಕಾಗಲ್ಲ ಕಂದ, ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು. ಎಲ್ಲ ಕರ್ಕೊಂಡು ಹೋಗ್ತಿದ್ರ? ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ನನ್ನ. ಮಮ್ಮಿ, 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 ಬಿಡಿ ನನ್ನ. ಮಮ್ಮಿ,
ಹೋಗ್ಬೇಕಂತೆ ಇವರೆಲ್ಲರೂ ಕದೀತಾ ಇದ್ದಾರೆ. ಚಿರು ಇನ್ನೊಂದು 5 ನಿಮಿಷ ಈ ಮಮ್ಮಿ ಜೊತೆ ಮಾತಾಡೋ ಚಿರು. ಚಿರು 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 ಎಲ್ಲಿದ್ಯಾ ಮಗ್ನೆ? ಚಿರು 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 ಅಯ್ಯೋ, ಇದನ್ನು ಯಾರಾದರೂ ನೋಡಿದ್ರೆ ಹೆದರ್ಕೊಂಡ್ಬಿಡ್ತಾರೆ. ಅದು ಕಿಟಕಿ ಗಾಜು ಹೊಡೆದ ಶಬ್ದ ಬಂತು, ಅದಕ್ಕೆ ಬಂದೆ. ಕಾಗೆಗಳು ಕಿತ್ತಾಡ್ಕೊಂಡಿದೆ, ಕಿಟಕಿ ಬಾಗಿಲು ಒಡೆದಿದೆ, ಓರ್ಸಾಗಿ ಒಳಗಡೆ ಬಿದ್ದಿರ್ಬೇಕು, ಸತ್ತಿದೆ ಅಷ್ಟೇ. ಕಾಗೆಗಳು ಕೆಟ್ಟದಾಗಿ ಕಿರ್ಚೋದು, ಹೀಗೆ ಸತ್ತು ಮನೆ ಒಳಗಡೆ ಬೀಳೋದು ಅಪಶಕನ ಅಲ್ವಾ ಯಜಮಾನ್ರೆ? ಯಾವ ಅಪಶಕನಾನೂ ಇಲ್ಲ, ಕಿತ್ತಾಡ್ಕೊಂಡು ಸತ್ತಿದೆ ಅಷ್ಟೇ. ಇಷ್ಟು ಚಿಕ್ಕ ವಿಷಯನ ನೀನು ದೊಡ್ಡದು ಮಾಡಬೇಡ. ಮನೆಯಲ್ಲಿ ಈಗಾಗಲೇ ಎಲ್ಲರೂ ಗಾಬರಿಯಾಗಿದ್ದಾರೆ, ಇನ್ನೂ ಹೆದರ್ತಾರೆ. ಮೊದಲು ಇದನ್ನು ತೆಗೆದುಹಾಕು. ಹೀಗಾಯ್ತು ಅಂತ ಯಾರ ಹತ್ರನೂ ಹೇಳಬೇಡ. ಯಾರಿಗೂ ಹೇಳಲ್ಲ. ಅಮ್ಮೋರೆ, ಎಲ್ಲಿದ್ದೀರಾ ನೀವು? ನಿಮ್ಗೇನು ಆಗದೆ ಇದ್ರೆ ಸಾಕು. ಹೇಳಿ ಕೃಷ್ಣ ಪ್ರಸಾದ್. ನನಗೆ ತೋರಿಸಿದ ಶಕುನನೇ ನಿಮಗೂ ತೋರಿಸಿದೆ. ಕೆಟ್ಟ ಗಳಿಗೆ. ಗುರುಗಳೇ, ನನಗಂತೂ ತುಂಬ ಭಯ ಆಗ್ತಿದೆ. ಮನೆ ಮುಂದೆ ಕಾಗೆಗಳ ಕಿರ್ಚಾಟ, ಮನೆಯೊಳಗೆ ಕಾಗೆ ಸತ್ತು ಬೀಳೋದು, ಇದೆಲ್ಲ ಅಪಶಕನ ಅಲ್ವಾ? ಹೆದರಬೇಡಿ, ದೇವರಿದ್ದಾನೆ. ಮನೆಯಿಂದ ಯಾರೂ ಆಚೆಗೆ ಹೋಗಿಲ್ಲ ತಾನೆ? ಇಲ್ಲ ಗುರುಗಳೇ, ಯಾರೂ ಹೋಗಿಲ್ಲ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಅಮ್ಮವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಏನೋ. நீங்கள் அழைக்கும் சந்தாதாரர் தற்போது தொடர்பு எல்லைக்கு வெளியே உள்ளார். ಕಾಡು ಮಧ್ಯದಲ್ಲಿರೋ ಪಾಳ ದೇವಸ್ಥಾನ, ಅಲ್ಲಿ ಫೋನ್ ಸಿಗ್ನಲ್ ಹೇಗೆ ಸಿಗತ್ತೆ? ಅಮ್ಮೋರೇ, ಎಲ್ಲಿದ್ದೀರಾ? ಇವತ್ತೊಂದಿನ ಕಳೆದು ಹೋಗ್ಲಿ. ವಿಷಯಗಳಿಗೆ ಕಳೆದು ಹೋದ್ರೆ ಏನೂ ಆಗಲ್ಲ. ಗುರುಗಳೇ, ನೀವೇ ನಮ್ಮನ್ನು ಕಾಪಾಡಬೇಕು. ನನಗಂತೂ ತುಂಬ ಭಯ ಆಗ್ತಾ ಇದೆ. ಹೀರೋನ್ ಕಳ್ಕೊಂಡು ನಾವು ಈಗಾಗಲೇ ತುಂಬ ನೋವಲ್ಲಿದ್ದೀವಿ. ಮತ್ತೊಂದು ಏಟನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ ಗುರುಗಳೇ. ಕೃಷ್ಣ ಪ್ರಸಾದ್, ವಿಧಿನ ನಾವು ಗೆಲ್ಲೋದಕ್ಕಾಗತ್ತಾ? ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಅಕಾಲ ಮೃತ್ಯುವಿನಿಂದ ನಮ್ಮನ್ನ ಕಾಪಾಡು ವಿಷಕಂಠ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಳ್ಬಹುದಷ್ಟೇ. ಗುರುಗಳೇ, ನೀವೇ ಹೀಗಂದ್ಬಿಟ್ರೆ ಹೇಗೆ? ನಾವೆಲ್ಲರೂ ಮನೆಯಲ್ಲೇ ಇದ್ದೀವಿ, ಆದರೂ
ಅಪಶಕನ ನಮ್ಮನ್ನು ಈ ರೀತಿ ಕಾಡ್ತಾ ಇದೆ ಅಂದರೆ ಇದರ ಅರ್ಥ ಏನು? ನನಗೂ ಅರ್ಥ ಆಗ್ತಾ ಇಲ್ಲ. ಇದು ಯಾವುದರ ಮುನ್ಸೂಚನೆನೋ ಏನು ಹೇಳೋದಕ್ಕೆ ಹೊರಟಿದೆಯೋ ನನಗೂ ಗೊತ್ತಾಗ್ತಾ ಇಲ್ಲ. ವಿಧಿನ ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೃಷ್ಣಪ್ರಸಾದ್.